ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಮೂಲಕ ನಾನು ನಿಮಗೆ ಗೋಬಿಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಪಕೋಡಾನ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಮಕ್ಕಳಿಗೆ ನೀವು ಸ್ಕೂಲಿಂದ ಬಂದ ನಂತರ ಮಾಡಿಕೊಡುವಂತಹ ಈಸಿಯಾದಂತಹ ರೆಸಿಪಿ. ಸ್ನ್ಯಾಕ್ಸ್ ಬಾಕ್ಸ್ಗೂ ಇದನ್ನು ಹಾಕಿ ಕಳಿಸ್ಬೋದು. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಇವಾಗ ಬಿಸಿಯಾಗಿದೆ ಇದು. ಇದಕ್ಕೆ ಇವಾಗ ನಾನು ಇವಾಗ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಕಾಲಿಫ್ಲವರ್ನ. ಇದನ್ನ ನೀವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರಿಗೆ ಹಾಕಿಡಬೇಕು. ಒಂದು 5 ನಿಮಿಷ ನೀವು ನೀರಲ್ಲಿ ಕುದಿಯೋ ನೀರಿಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಡಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿದು ಇದಾಗಿದೆ, ಕ್ಲೀನ್ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ನೀರನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ನಾವು ಇದೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾದಂತಹ ರೆಸಿಪಿ ಫ್ರೆಂಡ್ಸ್ ಇದು. ಇದನ್ನ ಟ್ರೈ ಮಾಡಿ ನೋಡಿ. ಮತ್ತು ಬಹಳ ಬೇಗನೆ ನಿಮಗೆ ಈ ಚಳಿಗಾಲದಲ್ಲಿ ಬಜ್ಜಿ ತಿನ್ನಬೇಕು ಅನಿಸಿದ್ರೆ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಈ ಥರ ನೀವು ಕ್ಲೀನ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಒಂದ್ಸಲ ಕ್ಲೀನ್ ಆದ ನಂತರ ಇದನ್ನ ಒಂದು ಬೌಲ್ಗೆ ಹಾಕಿದ ನಂತರ ಇದಕ್ಕೆ ನಾನು ಇವಾಗ ಮಸಾಲೆಗಳನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಪೆಪ್ಪರ್ ಪೌಡ್ರನ್ನು ನಾನು 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಸ್ವಲ್ಪ ಕಡಿಮೆ ಬೇಕಂದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಖಾರ ಸ್ವಲ್ಪ ಕಡಿಮೆ ಬೇಕಂದ್ರೂ ಕೂಡ ನೀವು ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಸ್ವಲ್ಪ ಇಂಗು, ಎಲ್ಲದನ್ನು ಕಾಳು ಅರ್ಧ ಟೀ ಸ್ಪೂನ್ ಮತ್ತು ಸ್ವಲ್ಪ ಇದು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೋಂಡಾ ಅಂದ್ರೇ ಕಡಲೆ ಹಿಟ್ಟು ಸೇರಿಸ್ಬೇಕಲ್ವ. ಹಾಗಾಗಿ 4-5 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕೋಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟು ಹಾಕೋದ್ರಿಂದ. ಮತ್ತು ಇದನ್ನು ಮತ್ತು ಅಕ್ಕಿ ಹಿಟ್ಟನ್ನು 1 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ, ಅದು ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ. ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೀವು ಇದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಚೆನ್ನಾಗಿದು ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕಿಟ್ರೆ ಚೆನ್ನಾಗದು ಪೇಸ್ಟೆಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಮತ್ತು ನಾನು ಇಲ್ಲಿ ಎಣ್ಣೆನ ಸ್ವಲ್ಪ ಬಿಸಿಗಿಟ್ಟಿದ್ದೀನಿ. ಬಿಸಿ ಆದ ನಂತರ ಇದನ್ನು ನೀವು ಬಿಡಬೇಕಾಗತ್ತೆ. ನೋಡಿ, ಹೇಗೆ ನೀವು ಮ್ಯಾರಿನೇಟ್ ಮಾಡಿ ಇಟ್ಟಿರೋದ್ರಿಂದ ಬೋಂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲಿ ಕೂಡ ನಿಮ್ಮ ಮಸಾಲೆ ಬಿಟ್ಕೋತಾ ಇಲ್ಲ. ತುಂಬ ಕೋಟಿಂಗ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನಿಮಗೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ತಿನ್ನಬೇಕಾದ್ರೆ ಅದ್ರ ಮಜಾನೇ ಬೇರೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾದಂತಹ ರೆಸಿಪಿ. ಯಾವಾಗ ಬೇಕಾದರೂ ನಿಮಗೆ ತಟ್ ಅಂತ ಮಾಡ್ಕೊಂಡು ತಿನ್ಬೋದು. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಒಂದು ಕಡೆ ಸ್ವಲ್ಪ ಬೆಂದ ನಂತರ ನೋಡಿ ಈ ಥರ ನೀವು ಬ್ರೌನ್ ಆಗುತ್ತಲ್ವ, ಆವಾಗ ನೀವು ಇನ್ನೊಂದು ಕಡೆ ತಿರ್ಸ್ಕೊಬೇಕು. ಜಾಸ್ತಿ ಎಣ್ಣೆ ಕೂಡ ಕುಡಿಯಲ್ಲ ಇದು. ನೋಡಿ, ಈ ಥರ ಬ್ರೌನ್ ಆದ ನಂತರ ಇನ್ನೊಂದು ಕಡೆನೂ ಇದೇ ಥರ ಕಲರ್ ಬರೋವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಹೊಸದಾಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದನ್ನು ನೋಡಿ, ಇವಾಗ ಆಗಿದೆ, ಎರಡೂ ಕಡೆ ಸೇಮ್ ಕಲರ್ ಬಂದ ನಂತರ ನೀವು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು. ನೀವೀಗ ಅರ್ಜೆಂಟಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸ್ಬೇಕು ಅಂತ ಇದ್ದರೆ ಕೂಡ ಇದು ಈಸಿಯಾಗಿ ಆಗುವಂತಹ ರೆಸಿಪಿ ಇದು. ನಾನು ಈಸಿಯಾಗಿರುವಂತಹ ರೆಸಿಪಿನೇ ತೋರಿಸ್ತಾ ಇರ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಮತ್ತು ಇಲ್ಲಿ ಕರಿಬೇವಿನ ಎಲೆ ಕೂಡ ಒಂದ್ಸಲ ನೀವು ಎಣ್ಣೆಗೆ ಬಿಟ್ಟಿದ ನಂತರ ಇದು ಸ್ವಲ್ಪ ಈ ಥರ ಆಗುತ್ತೆ. ನಂತರ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈಗ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.